ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟಿಂಗ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದು ಬ್ರೈಡಲ್ ಡಿಸೈನು. ತುಂಬಾ ದಿನಗಳ ಹಿಂದೆ ಕೇಳಿದ್ರು, ಅದನ್ನ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಬಟ್ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಅದು ಬಟ್ 5 ಸ್ಟೆಪ್ಸ್ ಬರುತ್ತೆ. ಅದಕ್ಕೋಸ್ಕರ ಇವತ್ತು ಟ್ರೈ ಮಾಡೋಣ ಅಂತ ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಆಸ್ ಯೂಶುವಲ್ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಶನ್ಸ್ ಬರುತ್ತೆ. ಫಸ್ಟ್ ನೀವೇ ನನ್ನ ವಿಡಿಯೋನ ನೋಡಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ಈ ರೀತಿಯಾಗಿ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ. ಲಾಕ್ ಮಾಡಿದಾದ್ಮೇಲೆ ನಾನು ಪಕ್ಕದಲ್ಲೇನೆ ಇನ್ನ ಒಂದು ಸಿಂಗಲ್ ಕ್ರೋಶನ ನೀಟಾಗಿ ಮಾಡ್ಕೊಳ್ತಾ. ಇದು 5 ಸ್ಟೆಪ್ಸ್ ಅಲ್ಲಿ ಬರುತ್ತೆ ಡಿಸೈನು. ಬ್ರೈಡಲ್ ಡಿಸೈನ್ ವಿತೌಟ್ ಕುಚ್ಚು. ಇದು ಸಹ ಅವ್ರು ರಿಕ್ವೆಸ್ಟ್ ಮಾಡಿದ್ರು ತುಂಬಾ ದಿನಗಳ ಹಿಂದೆನೆ. ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಈ ರೀತಿಯಾದ ಕ್ರಿಸ್ಟಲ್ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡನ್ನ ಥ್ರೆಡ್ಗೆ ಆಡ್ ಮಾಡ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಈ ಕ್ರಿಸ್ಟಲ್ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಪಕ್ಕದಲ್ಲೇ ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡಬಲ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಕ್ರಿಸ್ಟಲ್ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಬೀಡನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಇನ್ನ ಒಂದು ಸಿಂಗಲ್ ಕ್ರೋಶೆ. ನಾವು ಬೀಡನ್ನ ಪ್ರತಿಯೊಂದು ಬೀಡನ್ನ ಆಡ್ ಮಾಡಿದಾದ್ಮೇಲೆ ಎಲ್ಲ ಕಡೆನೂ ನಾನು ಡಬಲ್ ಟೈಮ್ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೀನಿ. ಕ್ರಿಸ್ಟಲ್ ಬೀಡ್ ಆಡ್ ಮಾಡಿ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದೇ ರೀತಿ ನಾವು ಪೂರ್ತಿ ಬೇಸ್ ಲೈನ್ ನ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬೇಸ್ ಲೈನ್ ಪೂರ್ತಿ ಡಬಲ್ ಲಾಕು, ಒಂದು ಕ್ರಿಸ್ಟಲ್ ಬೀಡು ಡಬಲ್ ಲಾಕ್ ಮಾಡ್ಕೊಳ್ತಾ ಎಂಡಿಂಗ್ ಅಲ್ಲಿ ಡಬಲ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನ್ ಇಷ್ಟೇ ಫ್ರೆಂಡ್ಸ್. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ಗೋಸ್ಕರ ನಾನು ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗು ಎಲ್ಲಿ ಲಾಕ್ ಮಾಡಿದ್ನೋ ಆ ಲಾಕ್ ಮೇಲೆನೆ ನಾನು ನೀಟಾಗಿ ಲಾಕ್ ಮಾಡ್ಕೊಂಡು ಇಲ್ಲಿ 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ನೆಕ್ಸ್ಟ್ ಕಂಬ ಇದೆ ನೋಡಿ, ಅದ್ರ ಮೇಲೆಯಿಂದಾನೆ ನಾನು ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದು ಡಿಸೈನ್ ಇದೇ ರೀತಿ ಬರುತ್ತೆ. ಕಂಬನ ಮಾಡ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಇಲ್ಲಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದಾದ್ಮೇಲೆ ಮತ್ತೆ ನಾನು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಏನಿದೆ ಅದು ಈ ರೀತಿಯಾಗಿ ಕ್ರಿಸ್ಟಲ್ ಬೀಡ್ ಮೇಲೆ ಬರೋ ತರ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲಿ ಈ ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಏನಿದೆ ಅದ್ರ ಮೇಲೆ ಫಸ್ಟ್ ಎಷ್ಟುದ್ದ ಕಂಬ ಬಂದಿದೆ ಅಷ್ಟುದ್ದ ಕಂಬನೇ ಯೂನಿಫಾರ್ಮ್ ಹಾಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮೇಲೆ ಏನ್ ಗ್ಯಾಪ್ ಇದೆ ಅಲ್ಲಿಗೆ ಇನ್ನೂ ಒಂದು ಕಂಬನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 2 ಕಂಬನ ಹಾಕೋಬೇಕು. 2 ಕಂಬನ ಹಾಕೊಂಡಿದ್ದಾದ್ಮೇಲೆ ಮತ್ತೆ 2 ಚೈನ್ಸ್ 1 2 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಮತ್ತೆ ಏನು ಕಂಬ ಇದೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಅದ್ರ ಮೇಲೆಗೆನೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕಂಬ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಆ ಸಿಂಗಲ್ ಕ್ರೋಶೆ ಮೇಲೆನೆ ನಾವು ಕಂಬಗಳನ್ನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶೆಟ್ ಮೇಲೆ 2 ಲಾಕ್ ಮೇಲೆ ಈ ರೀತಿಯಾಗಿ 2 ಕಂಬಗಳನ್ನ ಮಾಡ್ಕೊಳ್ತಾ 2 ಚೈನ್ ಹಾಕೊಂಡು ಇದೇ ರೀತಿ ಪೂರ್ತಿ ನಾವು ಸೆಕೆಂಡ್ ಬೇಸ್ ಲೈನ್ ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಸೆಕೆಂಡ್ ಸ್ಟೆಪ್ ಪೂರ್ತಿ ಈ ಏನ್ ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೆ ಅದ್ರ ಮೇಲೆ 2 ಡಬಲ್ ಕ್ರೋಶೆ 2 ಚೈನ್ ಹಾಕೊಳ್ತಾ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ 2 ಸಿಂಗಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ ನಾನು 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, 2 ಸ್ಟೆಪ್ಸ್ ಆಲ್ರೆಡಿ ಮುಗ್ದಿದೆ. ಬನ್ನಿ ಥರ್ಡ್ ಸ್ಟೆಪ್ಗೆ ಹೋಗೋಣ. ನೋಡಿ, ನಾನು ಥರ್ಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಗ್ಯಾಪ್ ಏನಿದೆ ನೋಡಿ, ಇಲ್ಲಿ 2 ಚೈನ್ಸ್ ಹಾಕೊಂಡೆ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅದ್ರ ಮೇಲೆ ನಾನು ಲಾಕ್ ಮಾಡ್ಕೊಂಡು 2 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ನೆಕ್ಸ್ಟ್ 2 ಚೈನ್ಸ್ ಏನಿದೆ ನೋಡಿ ಅಲ್ಲಿಗೆ ಕಂಬಗಳನ್ನ ಹಾಕೊಳ್ತಾ ಬರ್ತೀನಿ. ಒಂದು, ನೀವು ಬೇಕಾದ್ರೆ ಇದ್ರ ಮೇಲೇನೂ ಸಹ ಇನ್ನೂ ಒಂದು ಕಂಬನ ಮಾಡ್ಕೊಡಿ. ಯಾಕಂದ್ರೆ ಇದು ಪೂರ್ತಿನೂ ಈ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ನೋಡಿ, ಅದ್ರ ಮೇಲೆಗೆ ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಎಲ್ಲ ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ತರ ಮಾಡ್ಕೋಬೇಕು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಏನ್ ಕಾಣ್ತಿದೆ ನೋಡಿ ಅಲ್ಲಿಗೆ ಈ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಳ್ತಾ ನೀಟಾಗಿ ಫಿಲ್ ಮಾಡ್ಕೋಬೇಕು. ಅದು ಕೌಂಟ್ಸ್ ಅಂತ ಏನು ಬರಲ್ಲ, ನಾವು ಈಕ್ವಲ್ ಆಗಿ ಬರೋ ತರ ಎಲ್ಲ ಕಂಬಗಳು ಒಂದೇ ಯೂನಿಕ್ ಆಗಿ ಇರೋ ತರ ಫುಲ್ ಎಲ್ಲ ಕಂಬಗಳೇ ಬರಬೇಕು. ಈ ಸ್ಟೆಪ್ ಆ ತರ ಮಾಡ್ಕೋಬೇಕು. ನಾನು ನೆಕ್ಸ್ಟ್ 2 ಚೈನ್ಸ್ ಅಲ್ಲಿ ನಾನೀಗ 3 ಕಂಬನ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಪೂರ್ತಿ ಫಿಲ್ ಆಗಬೇಕು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ನೋಡಿ ಅಲ್ಲಿಗೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೂ ಒಂದು ಸಹ ಕಂಬ ಮಾಡಿಕೊಂಡು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅದ್ರ ಮೇಲೆ ಈ ರೀತಿಯಾಗಿ ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ನೀಟಾಗಿ ಈ ಥರ್ಡ್ ಸ್ಟೆಪ್ ಪೂರ್ತಿನೂ ನಾವು ಕಂಬಗಳನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಎಲ್ಲ ಕಂಬಗಳು ಬರೋ ತರ ಮಾಡ್ಕೊಂಡು ಈ ಥರ್ಡ್ ಸ್ಟೆಪ್ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಪೂರ್ತಿ ನಾನು ಡಬಲ್ ಕ್ರೋಶೆಟ್ಸ್ ನ ಹಾಕೊಳ್ತಾ ಫಿಲ್ ಮಾಡ್ಕೊಂಡಿದೀನಿ ಯೂನಿಫಾರ್ಮ್ ಆಗಿ. ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಡಬಲ್ ಕ್ರೋಶಾ ಮೇಲೆ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ಬಟ್ಟೆನ ಟರ್ನ್ ಮಾಡ್ಕೊಂಡು ಫಸ್ಟ್ ನಾನು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ಈ ರೀತಿಯಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ನಾನು 1 2 3 4 5 6 7 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಲಾಕ್ ಮಾಡಿದ್ರೆ ಈ ರೀತಿಯಾಗಿ ನಾನು ಟ್ವಿಲ್ಟ್ ಮಾಡಿ ಹೀಗೆ ಹಾರ್ಚ್ ಬರೋ ತರ ಮಾಡ್ಕೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ಈ ರೀತಿಯಾಗಿ ಇಟ್ಕೊಂಡಾಗ ಈ 7 ಚೈನ್ಸ್ ಈ ರೀತಿಯಾಗಿ ಆರ್ಚ್ ಬರೋ ತರ ಮಾಡ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ನೀವು ಲಾಕ್ ಮಾಡ್ಕೊಂಡ್ಬಿಡಿ. ಮತ್ತೆ 1 2 3 4 ಸ್ಟಾರ್ಟಿಂಗ್ ಅಲ್ಲಿ ನಾನು 2 ಚೈನ್ಸ್ ಹಾಕೊಂಡಿದ್ದೀನಿ. ಇಲ್ಲಿ ನಾನು 4 ಚೈನ್ಸ್ ಅನ್ನ ಹಾಕೊಳ್ತೀನಿ. ಯಾಕಂದ್ರೆ ಮಿಡಿಲ್ಗೆ ನಾನು ಈ 4 ಚೈನ್ಸ್ ಮಿಡಿಲ್ಗೆ ಆರ್ಚ್ ಅನ್ನ ಲಾಕ್ ಮಾಡ್ಕೊಂಡು ಅಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ ಆದ್ಮೇಲೆ ಮತ್ತೆ 1 2 3 4 5 6 7 ಈ ರೀತಿಯಾಗಿ 7 ಚೈನ್ಸ್ ಅನ್ನ ಹಾಕೊಂಡು ಮತ್ತೇನು ಸಹ ಅಷ್ಟೇ ಈ ರೀತಿಯಾಗಿ ಆರ್ಚ್ ಬರೋ ತರ ಹಿಡ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಮತ್ತೆ ಅದನ್ನು ಸಹ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಆರ್ಚ್ ಅನ್ನ ಎಳ್ಕೊಳ್ಳಿ ಆ ಗ್ಯಾಪ್ಗೆ. ಮತ್ತೆ 4 ಚೈನ್ಸ್, ಇದು 4th ಸ್ಟೆಪ್. ಮತ್ತೆ 7 ಚೈನ್ಸ್ 1 2 3 4 5 6 7 ಈ ರೀತಿಯಾಗಿ 7 ಚೈನ್ಸ್ ಅನ್ನ ಹಾಕೊಂಡು ಟ್ವಿಸ್ಟ್ ಮಾಡಿ ಈ ರೀತಿಯಾಗಿ ಅದೆಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಆರ್ಚ್ ಟೈಪ್ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸ್ 1 2 ಬರಬೇಕಾಗತ್ತೆ ಫೈನಲ್ ಆಗಿ. ಬಟ್ ನಾನು ಫೈನಲ್ ಆಗಿ 2 ಯಾಕಂದ್ರೆ ನಾವು 2 ಇಂದ ಸ್ಟಾರ್ಟ್ ಮಾಡ್ತೀವಲ್ಲ ಆರ್ಚ್ ಕೂಡ ಅಲ್ಲಿಗೆ ಲಾಕ್ ಆಗಬೇಕು.
2 ಚೈನ್ಸ್ ಹಾಕೊಂಡು ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫ್ರಂಟ್ ಸೈಡ್ಗೆ ಈ ರೀತಿಯಾಗಿ ಬರುತ್ತೆ. ಫಸ್ಟ್ 2 ಚೈನ್ಸ್ ಹಾಕೊಳ್ಳಿ, 7 ಚೈನ್ಸ್ ಲಾಕ್, 4 ಚೈನ್ಸ್ 7 ಚೈನ್ಸ್ ಲೂಸ್ ಆಗಿ ಲಾಕ್, 4 ಚೈನ್ಸ್ 7 ಚೈನ್ಸ್ ಲಾಕ್ ಲೂಸ್ ಆಗಿ, ಫೈನಲ್ ಆಗಿ ನಾವು 2 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕು. ಬನ್ನಿ ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಸ್ಟಾರ್ಟಿಂಗ್ ಇಂದ ಹಾಕೋಬೇಕಾಗಿತ್ತು, ಬ್ಯಾಕ್ ಸೈಡ್ ಇಂದ ಟರ್ನ್ ಮಾಡಿದಕ್ಕೆ ಬ್ಯಾಲೆನ್ಸ್ ಆಗಿಲ್ಲ. ಬಟ್ ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕೊಂಡಿರ್ತೀವಲ್ಲ ಅಲ್ಲಿಗೆ ನಾನು ಥ್ರೆಡ್ ಅನ್ನ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಇಲ್ಲಿಂದಾನೆ ಈ 7 ಚೈನ್ಸ್ ಏನಿದೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾವು ಯೂನಿಫಾರ್ಮ್ ಆಗಿ ಕಂಬಗಳೆಲ್ಲ ಒಂದೇ ತರ ಬರೋ ತರ ಈ 7 ಚೈನ್ಸ್ ಪೂರ್ತಿನೂ ನಾವು ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್. ಈ 2 ಚೈನ್ಸ್ ಗ್ಯಾಪ್ ಎಷ್ಟಿದೆ ಅಷ್ಟು ಉದ್ದ ಮಾತ್ರ ಕಂಬ ಬರುತ್ತೆ. ತುಂಬಾ ಚೆನ್ನಾಗಿ ಯೂನಿಕ್ ಆಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕಂಬಗಳನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ ನಾವು ಕಂಬಗಳೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಚಿಕ್ಕ ಚಿಕ್ಕದಾಗಿ ಕಂಬಗಳು ಹಾಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ಬರುತ್ತೆ. ನಾವು ಕಂಬಗಳು ಫಸ್ಟು ಎಷ್ಟು ಕೌಂಟ್ ಮಾಡ್ಕೊತೀವೋ ಅಷ್ಟು ಕಂಬಗಳನ್ನ ನೆಕ್ಸ್ಟ್ ಪ್ರೀವಿಯಸ್ ಎಷ್ಟು ಬರುತ್ತೆ, ಪ್ರೀವಿಯಸ್ ಆರ್ಚಸ್ ಎಷ್ಟು ಬರುತ್ತೆ, ನಾವು ಫಸ್ಟು ಎಷ್ಟು ಹಾಕ್ಕೊಂಡಿರ್ತೀವಿ. ಈಗ ಟೋಟಲಿ ನಾನು 7 ಚೈನ್ಸ್ಗೆ 14 ಕಂಬ ಅಂತ ಕನ್ಸಿಡರ್ ಮಾಡಿದಾಗ 14 ಕಂಬ ಸರಿ ಹೋಗುತ್ತೆ ಅಂದಾಗ ನೆಕ್ಸ್ಟ್ ಬರೋ ಆರ್ಚಸ್ಗೆ ಸಹ ನಾನು 14 ಕಂಬಗಳನ್ನ ಹಾಕ್ಕೊಳ್ತಾ ಆರ್ಚಸ್ನ ರೆಡಿ ಮಾಡ್ಕೊಳ್ತೀನಿ. ಇದು ಆರ್ಚ್ ಬಂದು ಫ್ಲ್ಯಾಟಾಗಿ ಬರ್ದಿರೋ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಬರೋದಕ್ಕೋಸ್ಕರ ನಾನು 7 ಚೈನ್ಸನ್ನು ಲೂಸಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ 12ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ, 13ನೇ ಕಂಬ. ಈ ರೀತಿಯಾಗಿ ನಾನು ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 2 3 4 5 6 7 8 9 10 11 12 13 ಕಂಬ ಆಗಿದೆ. ಇನ್ನೂ ಒಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನಾನು ಟೋಟಲಿ ಈ 7 ಚೈನ್ಸ್ಗೆ 14 ಕಂಬಸ್ ಬರೋ ಥರ ಮಾಡಿಕೊಂಡು ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ಅಂತ. ನೆಕ್ಸ್ಟ್ 4 ಚೈನ್ಸ್ ಏನಿದೆ ಅದರ ಮಿಡಿಲ್ಗೆ ನಾನು ಈ ಆರ್ಚನ್ನು, ಈ ಕಂಬನ ಲಾಕ್ ಮಾಡಿಕೊಂಡು ಈ ಆರ್ಚನ್ನು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಯೂನಿಕ್ ಆಗಿ ಆರ್ಚ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಯೂನಿಫಾರ್ಮ್ ಆಗಿ ಕಂಬಗಳು ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿಂದ ಡೈರೆಕ್ಟಾಗಿ ನಾನು ನೆಕ್ಸ್ಟು 7 ಚೈನ್ಸ್ ಏನಿದೆ ಅಲ್ಲಿಗೆ ಕಂಬಗಳು ಮಾಡ್ಕೊಳ್ತಾ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಂಡು ಈ 7 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾನು ಸ್ಟಾರ್ಟಿಂಗಲ್ಲಿ 14 ಕಂಬನ ಹಾಕ್ಕೊಂಡಿದ್ದೆ. ಇಲ್ಲಿ 7 ಚೈನ್ಸ್ ಏನಿದೆ ನಾನು ನೆಕ್ಸ್ಟು ಸಹ 14 ಕಂಬಗಳನ್ನ ಹಾಕ್ಕೊಳ್ತಾ ಎಲ್ಲ ಆರ್ಚಸನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು 4ನೇ ಕಂಬ. ಇದೇ ರೀತಿ ನಾವು ಪೂರ್ತಿ ಕಂಬಗಳನ್ನ ಫಿನಿಶ್ 14 ಕಂಬ ಹಾಕ್ಕೊಂಡು ಆರ್ಚಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, 3 ಆರ್ಚಸ್ಸು ರೆಡಿ ಆಗಿದೆ. ಈ ರೀತಿಯಾಗಿ ತುಂಬ ಯೂನಿಕ್ಕಾಗಿ ಚೆನ್ನಾಗಿ ಬಂದಿದೆ. ನಾನು ನೋಡಿ ಇಲ್ಲಿ ಇದನ್ನು ಫೈನಲ್ ಆಗಿ 2 ಚೈನ್ಸ್ ಹಾಕ್ಕೊಂಡಿದ್ದೆಲ್ಲ 2 ಚೈನ್ಸ್ ಎಡ್ಜಿಗೆ ನಾನು ಈ ಆರ್ಚನ್ನು ಲಾಕ್ ಮಾಡಿಕೊಂಡು ಇಲ್ಲೇ 2 ಚೈನ್ಸ್ ಹಾಕ್ಕೊಂಡು ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡಿಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಈ ಡಿಸೈನು. ಕುಚ್ಚು ಏನು ಬರೋದಿಲ್ಲ. ನನಗೆ ಪಿಕ್ಸ್ ಕಳಿಸಿರೋದು ಇದೇ ರೀತಿ ಬಂದಿದೆ. ನಾನು ಹೇಗೆ ಹಾಕೋದು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಇದು ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ, ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಇಲ್ಲಿ ನಾನೇನು ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೆ, ಈ ರೀತಿಯಾಗಿ ಚೈನ್ ಅಂಟಿಸ್ಕೊಂಡಿದ್ದೀನಿ ಮತ್ತು ಆರ್ಚಸ್ಗೂ ಸಹ ಚೈನ್ ಅಂಟಿಸ್ಕೊಂಡಿದ್ದೀನಿ. ನಾನು ಫೋಟೋನ ಲಾಸ್ಟಲ್ಲಿ ರಿಕ್ವೆಸ್ಟಿಂಗ್ ಕಳಿಸಿರೋ ಫೋಟೋನ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಅದು ಹೇಗೆ ಕಾಣುತ್ತೆ ಅಂತ ನೋಡಿ. ನಾನು ಯಾವ ರೀತಿ ಹಾಕೋಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನು ಫಾಲೋ ಮಾಡಿ ಆ ಡಿಸೈನ್ನ ಹಾಕೊಳ್ಳಿ ಅಂತ ಹೇಳ್ತಾ, ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.